ಸಕಲರಿಗೂ ನಮಸ್ತೆ. ಥ್ಯಾಂಕ್ ಯು ವೆಂಕಣ್ಣ ಅಂತ ಕರೆಯೋದು ನಾನು. ಅವತ್ತಿಂದ 18 ವರ್ಷದಿಂದ 18-20 ವರ್ಷದಿಂದ ವೆಂಕಣ್ಣನೇ ಪ್ರತಿಯೊಂದು ನೋಡ್ಕೊಂಡಿರೋದು. ಮತ್ತೆ ಬದಲಾದ್ರೂ ವೆಂಕಣ್ಣನ ಪ್ರೀತಿ ವಿಶ್ವಾಸ ಜಾಸ್ತಿ. ನನಗೆ ಮೊದಲ ಬಾರಿಗೆ ವೆಂಕಣ್ಣ, ನಾನು, ಗಂಗಣ್ಣ, ವಾಸು ಇದ್ರು. ಅವರು ಸಾಯಂಕಾಲ ಒಂದು 6:30 ಟೈಮು, ಕತ್ಲು ಹೋಗೋ ಟೈಮು, ಗಾಡಿಗಳು ಜೋರಾಗಿ ಓಡಿಸ್ಕೊಂಡ್ಬಂದ್ವಿ ಜಾಗ ನೋಡಬೇಕು ಪ್ರೆಸ್ ಮೀಟಿಂಗ್ಗೆ ಅಂತ. ಅದರಲ್ಲಿ ನಮ್ಮ ಶ್ರೀಯುತ ವಾಸು ಅವರು ಒಂದು ಕಾಯಿ ತಿನ್ನಕ್ಕೆ ಅಂತ ಹೇಳಿ ಇಲ್ಲೆಲ್ಲ ಓಡಾಡ್ಬಿಟ್ಟು ಅದೊಂದು ಗುಂಡಿಗೆ ಬಿದ್ದಿದ್ದು ನೆನಪಿದೆ. ನಾನು ಗಂಗಣ್ಣ ಸೇರಿ ಎತ್ತಿದ್ವಿ. ಅಲ್ಲೊಂದು ಗುಂಡಿ ಇದೆ, ಅದನ್ನು ಮುಚ್ಚಿದ್ವಿ. ಡೋಂಟ್ ವರಿ. ಯಾರು ಹೌದು, ನಿಮ್ಮ ವಾಸು. ಅದು ಬಂದ ತಕ್ಷಣ ಅವ್ರನ್ನ ಕೇಳಿದೆ. ನಾನು ಗುಂಡಿ ನೋಡಿದಾಗೆಲ್ಲ ವಾಸು ನೆನಪಾಗುತ್ತೆ. ಇದು ಎಂಥ ಮಜವಾದ ಜಾಗ ಅಂದರೆ, ಇಲ್ಲೇ ನಾವು ಚಿತ್ರದ ಮುಹೂರ್ತ ಮಾಡಿದ್ದು. ಮೊದಲನೇ ದಿನ ಪೆನ್ ಹಿಡ್ಕೊಂಡ ಜಾಗ ಇದು. ಆಮೇಲೆ ನಮ್ಮ ಕೃಷ್ಣಪ್ಪಣ್ಣ ಅವರು ತೀವ್ರವಾಗಿ ದೇವರು, ದಿಂಡ್ರು ಇತ್ಯಾದಿಗಳನ್ನು ನಂಬೋರಲ್ಲ, ಮನುಷ್ಯರು ನಂಬೋರು. ನಾನು ಸ್ವಲ್ಪ ಅದೇ ದಿಕ್ಕಲ್ಲೇ ಇರೋನು. ದೇವ್ರಿಗೆ ಯಾರ್ಯಾರಿಗೆ ನಂಬಿಕೆ ಇದೆ ಅವರೆಲ್ಲ ಕೈ ಮುಗಿಬೇಕಾದ್ರೆ ನಮ್ಗೆ ಯಾಕೆ ಬೇಕಪ್ಪ ನಿಷ್ಠುರ ಅಂತ ಪಕ್ಕದಲ್ಲಿ ನಿಂತ್ಕೊಂಡು ಕೈ ಮುಗಿಯೋಂಥ ಪೈಕಿ ನಾವು. ಇಲ್ಲೇ ಒಂದು ಪೂಜೆ ಆಗಿದ್ದು. ಇದು ಕೃಷ್ಣಪ್ಪಣ್ಣ ರೈತರಾಗಿದ್ದು, ಅವರ ರೈತಾಪಿ ಮೋಹಕ್ಕೆ ಹುಟ್ಕೊಂಡಿರೋ ಜಾಗ. ಇಲ್ಲಿ ಪಕ್ಕದಲ್ಲಿ ತೋಟ ಇದೆ. ಮೊನ್ನೆ ಕೂಡ ಫೋನ್ ಮಾಡೋಕ್ಕೆ ಹೇಳ್ತಾ ಇದ್ರು ಕೃಷ್ಣಪ್ಪಣ್ಣ, ಕೊಯ್ಲು ನಡೀತಾ ಇದೆ, ನಮ್ಮ ಜಾಗದಲ್ಲಿ ಮಾಡಿ ಅಂತ. ಅವತ್ತಿಂದ ಇದು ಪೋಸ್ಟ್ಪೋನ್ ಆಗ್ತಾನೆ ಬಂದು ಇವತ್ತು ಎಲ್ಲರೂ ಬಿಡುವು ಮಾಡ್ಕೊಂಡು ಬಂದಿದ್ದೀರಿ. ಬಂದಂಥ ಪ್ರತಿಯೊಬ್ಬರಿಗೂ ತಂಡದ ಪರವಾಗಿ ನನ್ನ ದೀರ್ಘದಂಡ ನಮಸ್ಕಾರ ಮತ್ತು ಥ್ಯಾಂಕ್ ಯು. ಅದ್ಭುತ ಜಾಗಕ್ಕೆ ಬಂದಿದ್ದೀರಿ. ಇಲ್ಲೇ ಶುರುವಾದ ಚಿತ್ರ. ಇಲ್ಲೇ ಕೊನೆ ಘಳಿಗೆಯಲ್ಲಿ ಕೆಲವು ಶಾರ್ಟ್ಗಳಿತ್ತು ಬೆಳಗ್ಗೆಯಿಂದ, ಅದನ್ನೆಲ್ಲ ತೆಗೆದು ಇವತ್ತು ವಿದ್ಯುಕ್ತವಾಗಿ ಅಫಿಷಿಯಲಿ ನಾವು ಕುಂಬಳಕಾಯಿ ಹೊಡೆದಿದ್ದೀವಿ. ಮತ್ತು 5:04 ಸರಿಯಾಗಿ ಇನ್ನೊಂದು ಹಾಡು, ಚಿತ್ರದ 2ನೇ ಹಾಡು ಬಿಡುಗಡೆ ಆಗಿದೆ. ಮೊದಲನೇ ಹಾಡಿಗೂ ಕೂಡ ಸಕಲರು ಬಂದಿದ್ರಿ. ತಮ್ಮ ಹಾರೈಕೆಯಿಂದ ಅದು ತುಂಬ ಚೆನ್ನಾಗಿ ಜನಮಾನಸದಲ್ಲಿ ಬೆರೆತು ಪ್ರತಿಯೊಬ್ಬರು ಬಾಯಿಲ್ಲೂ ಬರೋ ಥರ ಆಗಿದೆ. ಈ ಹಾಡಿನ ವಿಶೇಷ ಏನಪ್ಪ ಅಂದರೆ, ಇದಕ್ಕೆ ಆಬ್ಸರ್ಡಿಟಿ ಅಂದರೆ ಅನರ್ಥನ ಟ್ರೈ ಮಾಡಿದ್ದೀವಿ ನಾನು ಮತ್ತು ಹರಿಕೃಷ್ಣ. ಅರ್ಥಕ್ಕೆ ಒಂದು ಲೆವೆಲಿಗೆ ನಮ್ಮ ಕಾಂಬೋ ವರ್ಕ್ ಆದರೆ, ಅರ್ಥ ಇಲ್ಲದೆ ಇರೋದಕ್ಕೂ ಒಂದು ರೇಂಜಿಗೆ ವರ್ಕ್ ಆಗಿದ್ದೀವಿ ನಾವು. ಮೋಸ್ಟ್ಲಿ ಅದಕ್ಕೆ ಜಾಸ್ತಿ ವರ್ಕ್ ಆಗಿದ್ದೀವಿ ನಾವು, ಗೊತ್ತಿಲ್ಲ. ಅರ್ಥಕ್ಕಿರೋ ಪವರ್ಗಿಂತ ಜಾಸ್ತಿ ಅನರ್ಥಕ್ಕಿರುತ್ತೆ. ಅಂದರೆ ನಾವು ಸುಮ್ಮನೆ ಇದ್ದುಬಿಟ್ರೆ, ಏನೋ ಮಾತಾಡದೆ ಸುಮ್ಮನೆ ಇದ್ಬಿಟ್ರೆ ಸುಮಾರು ವಿಷಯಗಳು ಬಗೆಹರಿಯುತ್ತಂತೆ. ಬಟ್ ನಾವು ಮಾತಾಡಿ ಕೆಟ್ಬಿಡ್ತೀವಿ. ದ ಪ್ರಾಬ್ಲಮ್ ವಿತ್ ದ ವರ್ಡ್ಸ್ ಈಸ್ ಈಚ್ ವರ್ಡ್ ಹ್ಯಾಸ್ ಅ ಮೀನಿಂಗ್ ಅಂತ ಒಂದು ಸೇಯಿಂಗ್ ಇದೆ. ನನಗೆ ಮೊದಲಿಂದ ಅಬ್ಸರ್ಡಿಟಿ ತುಂಬ ಇಷ್ಟ. ಈ ತಲೆ ಕೆಟ್ಟ ಭಟ್ಟ ಬುಡ ದರ್ಶನ್ ಸರ್ ಸಿನಿಮಾಗೆ ಹರಿಕೃಷ್ಣ ಅವ್ರ ಕಂಪೋಸಿಷನ್ ಮತ್ತು ನಾನು ಬರೆದದ್ದು. ತುಂಬ ಜನ ಕೇಳಿದ್ರು, ಅದಕ್ಕೆ ಲಿರಿಕ್ಸಿಗೆ ಪೇಮೆಂಟ್ ಬೇರೆ ತೊಗೊಂಡ್ರೆ ನೀವು ಅಂತ. ಸೊ ಆ ಥರದ್ದು ಇನ್ನೊಂದು ಪ್ರಯತ್ನ. ಇದು ಸುಮಾರು ಅಚ್ಚಕನ್ನಡ ಪದಗಳಿದ್ದಾವೆ, ಸುಮಾರು ಅರ್ಥಗಳು ಇದ್ದಾವೆ. ಒಂದು ಸೌಂಡ್ ಅಂದರೆ ಒಂದು ಕೇಳಿಸ್ಕೊಳ್ಳೋದಕ್ಕೆ ಒಂದು ಆಹ್ಲಾದ, ಒಂದು ಆನಂದ, ಒಂದು ಸೌಂದರ್ಯ ಅಂತಿರುತ್ತೆ ಪ್ರತಿಯೊಂದು ಸಂಗೀತಕ್ಕೂ. ಕಣ್ಣಿಗೇನೋ ಕಾಣುತ್ತೆ. ಆ ಥರದ ಒಂದು ಹಾಡುಗಾರಿಕೆ ಹರಿಕೃಷ್ಣ ಮತ್ತು ಸಂಜಿತ್ ಹೆಗಡೆ ಅವರು ಮತ್ತು ಇನ್ನೊಬ್ಬ ಫೀಮೇಲ್ ಗಾಯಕಿ, ಅವ್ರ ಹೆಸರು ಮರ್ತೋಯ್ತು, ಕ್ಷಮಿಸಿ, ಪ್ರಾರ್ಥನಾ ಅವರು, 3 ಜನ ಸೇರಿ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಹರಿ ವೈಯಕ್ತಿಕವಾಗಿ ತುಂಬ ಇಷ್ಟದ ಗಾಯಕರು. ಅವರ ಗಾಯನ ಮತ್ತು ಸಂಜಿತ್ ಹೆಗಡೆ ತುಂಬ ಇಷ್ಟದ ಗಾಯಕ, ಅವ್ರ ಗಾಯನ, ಹುಡುಗಿಯ ಗಾಯನ ಎಲ್ಲವೂ ಸೇರಿಕೊಂಡು ಇದನ್ನು ನಾವು ತುಂಬಾ ಕೇಳ್ತಾ ಇದ್ವಿ. ಇದನ್ನೇ ಮೇಯ್ನ್ ಸಾಂಗಾಗಿ ಮಾಡಬೇಕು ಅಂತ ಮೊದಲಿಂದ ಅಂದ್ಕೊಂಡು, ಚಿತ್ರ ಶುರುವಾದಾಗ ಮೊದಲಿಗೆ ಹುಟ್ಟಿದ ಹಾಡಿದು. ಒಂಥರ ಮುದ್ದಿನ ಹಾಡು ಅನ್ನೋ ಥರ, ಬಯಸಿ ಆದಂಥ ಮಕ್ಕಳ ಮೇಲೆ ನಮಗೆ ಮುದ್ದು ಜಾಸ್ತಿ ಇರುತ್ತಲ್ಲ, ಆ ಥರದ ಹಾಡು. ಈ ಹಾಡು ಹೆಂಗೆ ಹುಟ್ಟಿತು, ಏನಾಯಿತು, ಇದನ್ನು ಎಷ್ಟು ಆನಂದಪಟ್ಟು ಹಾಡಿದ್ದಾರೆ ನಮ್ಮ ಗಾಯಕರಾದಂಥ, ಕಂಪೋಸರ್ ಆದಂಥ ಹರಿಕೃಷ್ಣ ಅವರು. ಅದನ್ನು ನಮ್ಮೊಂದಿಗೆ ಹಂಚ್ಕೋಬೇಕು, ಮಾಧ್ಯಮದ ಜೊತೆಗೆ ಹಂಚ್ಕೋಬೇಕು ಅಂತ ಅವ್ರನ್ನ ವೇದಿಕೆ ಕರಿತೇನೆ. ಶ್ರೀಯುತ ಹರಿಯವರು ವೇದಿಕೆಗೆ ಬರಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.